ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಧ್ಯಾಯ 1ರ 28ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ಅರ್ಜುನನ ಮನಸ್ಸಿನ ಒಳಗಿನ ಭಾರ, ದುಃಖ ಮತ್ತು ಭಯ ತುಂಬ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಶ್ಲೋಕ: ದುಷ್ಟ್ವೇಮಂ ಸ್ವಜನಂ ಕೃಷ್ಣ ಯೂತ್ಸಹಂ ಸಮಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಶ್ಲೋಕ ವಿವರಣೆ. ಸ್ನೇಹಿತರೆ, ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧ ಭೂಮಿಯಲ್ಲಿ ನಿಂತು ತನ್ನವರನ್ನೆಲ್ಲ ನೋಡುತ್ತಾನೆ. ತನ್ನ ಮುಂದೆ ನಿಂತಿರುವವರು ಶತ್ರುಗಳಲ್ಲ, ಅವರು ಅವನ ಸ್ವಜನರು, ತಂದೆಯ ಸಮಾನರಾದವರು, ಗುರುಗಳು, ಬಂಧುಗಳು ಹಾಗೂ ಸ್ನೇಹಿತರು. ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ, ಕೃಷ್ಣ, ಈ ಯುದ್ಧಕ್ಕೆ ಸಿದ್ಧರಾಗಿರುವ ನನ್ನವರನ್ನೆಲ್ಲ ನೋಡುತ್ತಿದ್ದಂತೆ ನನ್ನ ದೇಹವೇ ನಡುಗುತ್ತಿದೆ, ನನ್ನ ಅಂಗಾಂಗಗಳು ಶಕ್ತಹೀನವಾಗುತ್ತಿವೆ, ನನ್ನ ಬಾಯಿ ಒಣಗುತ್ತಿವೆ. ಇದು ಸಾಮಾನ್ಯ ಭಯವಲ್ಲ ಸ್ನೇಹಿತರೆ, ಇದು ಅಂತರಾತ್ಮದ ಸಂಕಟ. ಅರ್ಜುನ ಒಬ್ಬ ಮಹಾವೀರ, ಅವನಿಗೆ ಯುದ್ಧ ಹೊಸದಲ್ಲ. ಆದರೆ ಇಲ್ಲಿ ಯುದ್ಧ ಮಾಡಬೇಕಾಗಿರುವವರು ಅವನ ಪ್ರೀತಿ ಪಾತ್ರರು. ಧರ್ಮ ಒಂದು ಕಡೆ, ಭಾವನೆ ಇನ್ನೊಂದು ಕಡೆ. ಇಲ್ಲಿ ಅರ್ಜುನನನ್ನು ಸೋಲುತ್ತಿರುವುದು ಶತ್ರುಗಳಿಂದಲ್ಲ, ಮನಸ್ಸಿನಿಂದ. ಈ ಶ್ಲೋಕ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ನಾವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಸಂಬಂಧಗಳು ಎದುರಾದಾಗ ಮನಸ್ಸು ದುರ್ಬಲವಾಗಬಹುದು. ಅದೇ ಸಮಯದಲ್ಲಿ ಇದೇ ಸ್ಥಿತಿ ನಮಗೆ ಜೀವನದಲ್ಲೂ ಬರುತ್ತದೆ. ಸರಿಯೆಂದು ಗೊತ್ತಿದ್ದರೂ ಮಾಡಲು ಆಗದ ಕ್ಷಣ, ತೀರ್ಮಾನ ತೆಗೆದುಕೊಳ್ಳಲು ಮನಸ್ಸು ಒಪ್ಪದ ಸಂದರ್ಭ, ಭಾವನೆಗಳು ಧರ್ಮವನ್ನು ಮುಚ್ಚುವ ಸಮಯ. ಅರ್ಜುನನ ಈ ಸ್ಥಿತಿ ನಮ್ಮದೇ ಪ್ರತಿಬಿಂಬ. ಈ ಕಾರಣಕ್ಕಾಗಿಯೇ ಕೃಷ್ಣನು ಗೀತೆಯನ್ನು ಉಪದೇಶಿಸುತ್ತಾನೆ. ಮೊದಲು ಮಾನವನ ಮನಸ್ಸು ಕುಸಿಯಬೇಕು, ಅದಾದ ನಂತರವೇ ಜ್ಞಾನ ಬೆಳಗುತ್ತದೆ. ಇಂದಿನ ಶ್ಲೋಕದ ಸಾರ: ದುರ್ಬಲತೆ ಪಾಪವಲ್ಲ, ಭಯ ಮಾನವ ಸಹಜ, ಆದರೆ ಧರ್ಮವನ್ನು ಮರೆಯಬಾರದು. ಸ್ನೇಹಿತರೆ, ಇಂದಿನ ಶ್ಲೋಕ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗೀತಸಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.